ಎಲ್ರಿಗೂ ನಮಸ್ಕಾರ. ಜ್ಞಾನ ಅಂದ್ರೆ ನಿಜವಾಗ್ಲೂ ಏನು? ಈ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಅದು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಘಟನೆ ಮೂಲಕ. ಒಂದು ಪವಿತ್ರ ಗ್ರಂಥವನ್ನ ತಗೊಂಡು ಹೋಗಿ ಪುಸ್ತಕಗಳ ರಾಶಿ ಕೆಳಗೆ ಇಡೋದು, ಇದು ಸರಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಕೇಳೋಕೆ ವಿಚಿತ್ರ ಅಲ್ವಾ? ಆದ್ರೆ ಬನ್ನಿ, ಈ ಒಗಟ್ಟಿನ ಹಿಂದಿರೋ ಅಸ್ಲಿ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಕಥೆಯ ಮೊದಲ ಭಾಗಕ್ಕೆ ಬರೋಣ. ಪುಸ್ತಕಗಳ ರಾಶಿ. ಇಲ್ಲಿಂದಾನೇ ಕಥೆ ಶುರುವಾಗೋದು. ಇಬ್ರು ಬೇರೆ ಬೇರೆ ದೃಷ್ಟಿಕೋನ ಇರೋ ವ್ಯಕ್ತಿಗಳು ಭೇಟಿಯಾಗ್ತಾರೆ. ಒಂದು ಸೀನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕಡೆ ಜ್ಞಾನದ ಪ್ರತಿರೂಪದಂತಿರೋ ಸ್ವಾಮಿ ವಿವೇಕಾನಂದರು, ಇನ್ನೊಂದು ಕಡೆ ತನ್ನ ಪಾಶ್ಚಿಮಾತ್ಯ ಜ್ಞಾನದ ಬಗ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಪಡ್ಕೋತಿರೋ ಒಬ್ಬ ಬ್ರಿಟಿಷ್ ವ್ಯಕ್ತಿ. ಇದು ಸುಮ್ಮನೆ ಇಬ್ರು ಭೇಟಿಯಾಗಿದ್ದಲ್ಲ, ಬದಲಿಗೆ ಎರಡು ಬೇರೆ ಬೇರೆ ಲೋಕಗಳೇ ಮುಖಾಮುಖಿಯಾದ ಹಾಗೆ. ಸೊ ಆ ಬ್ರಿಟಿಷ್ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಸ್ವಾಮೀಜಿ ಮುಂದೆ ಒಂದು ದೊಡ್ಡ ಪುಸ್ತಕದ ರಾಶಿನೇ ತಂದಿಡ್ತಾನೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಅವನು ಉದ್ದೇಶಪೂರ್ವಕವಾಗಿಯೇ ನಮ್ಮ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನ ಆ ರಾಶಿಯ ಅತೀ ಕೆಳಗೆ ಅಂದ್ರೆ ತಳದಲ್ಲಿ ಇಡ್ತಾನೆ. ಇಟ್ಬಿಟ್ಟು ತುಂಬಾನೇ ಅಹಂಕಾರದಿಂದ ಹೇಳ್ತಾನೆ, ನೋಡು, ನಾನು ಇಲ್ಲಿರೋ ಎಲ್ಲಾ ಪುಸ್ತಕಗಳನ್ನು ಓದಿದ್ದೀನಿ ಅಂತ. ಅವನ ಉದ್ದೇಶ ಕ್ಲಿಯರ್ ಆಗಿತ್ತು. ಒಂದು, ತನ್ನ ಜ್ಞಾನ ಪ್ರದರ್ಶನ ಮಾಡೋದು. ಇನ್ನೊಂದು, ಭಗವದ್ಗೀತೆಗೆ ಅವಮಾನ ಮಾಡೋದು. ಹಾಗಾದ್ರೆ ಮುಂದೇನಾಯ್ತು? ಕಥೆಯ ಎರಡನೇ ಭಾಗ, ಒಂದು ಸರ್ಪ್ರೈಸಿಂಗ್ ಉತ್ತರ. ಆ ಬ್ರಿಟಿಷ್ ವ್ಯಕ್ತಿಗೆ ಸ್ವಾಮೀಜಿ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ? ಇಲ್ಲಿಂದ ಕಥೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತಗೊಳ್ಳುತ್ತೆ. ಸಾಮಾನ್ಯವಾಗಿ ಯೋಚನೆ ಮಾಡಿ, ನಮ್ಮ ಪವಿತ್ರ ಗ್ರಂಥಕ್ಕೆ ಯಾರಾದ್ರೂ ಈ ರೀತಿ ಮಾಡಿದ್ರೆ ನಮ್ಗೆಲ್ಲ ಏನಾಗ್ಬೋದು? ಅವಮಾನ ಆಗುತ್ತೆ, ಬೇಜಾರಾಗುತ್ತೆ, ಅಥವಾ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಲ್ವಾ? ಆದ್ರೆ ವಿವೇಕಾನಂದರು ಏನ್ ಮಾಡಿದ್ರು ಗೊತ್ತಾ? ತುಂಬಾನೇ ಶಾಂತವಾಗಿ ಒಂದ್ ಸಣ್ಣ ನಗುವಿನೊಂದಿಗೆ ಹೇಳ್ತಾರೆ, ನೀನು ಭಗವದ್ಗೀತೆಯನ್ನ ಕೆಳಗಡೆ ಇಟ್ಟಿದ್ದು ತುಂಬಾನೇ ಒಳ್ಳೇದಾಯ್ತು ಅಂತ. ಅಬ್ಬಾ, ಈ ಮಾತು ಕೇಳಿ ಆ ಬ್ರಿಟಿಷ್ ವ್ಯಕ್ತಿಗೆ ಶಾಕ್ ಹೊಡೆದಾಗಾಯ್ತು. ಅವನು ಪೂರ್ತಿ ಕನ್ಫ್ಯೂಸ್ ಆಗ್ಬಿಟ್ಟ. ಸ್ವಾಮೀಜಿ ಕೋಪ ಮಾಡ್ಕೊಳ್ತಾರೆ, ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ. ಆದ್ರೆ ಹೀಗೊಂದು ಉತ್ತರವನ್ನು ಅವನು ಖಂಡಿತ ನಿರೀಕ್ಷಿಸಿರ್ಲಿಲ್ಲ. ಅವನು ಅನ್ಕೊಂಡಿದ್ಕು ಆಗಿದ್ಕು ಅಜಗಜಾಂತರ ವ್ಯತ್ಯಾಸ. ಸರಿ, ಈಗ ಕಥೆಯ ಪ್ರಮುಖ ಭಾಗಕ್ಕೆ ಬರೋಣ. ಅಡಿಪಾಯದ ರೂಪಕ. ಸ್ವಾಮೀಜಿಯವರ ಆ ಸಿಂಪಲ್ ಮಾತಿನ ಹಿಂದಿದ್ದ ಆಳವಾದ ಅರ್ಥ ಏನು? ಬನ್ನಿ ನೋಡೋಣ. ಸ್ವಾಮೀಜಿ ಹೇಳಿದ ಆ ಮಾತನ್ನ ಇನ್ನೊಮ್ಮೆ ನೆನಪಿಸ್ಕೊಳ್ಳೋಣ. ನೀನು ಭಗವದ್ಗೀತೆಯನ್ನ ಕೆಳಗಡೆ ಇಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ. ಯಾಕೆ ಹೀಗೆ ಹೇಳಿದ್ರು? ಇದರ ಹಿಂದಿನ ಲಾಜಿಕ್ ಏನು?